ರಾಜ್ಯ ಕಂಬಳ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಕೋಣದ ಯಜಮಾನರು ಮತ್ತು ನಮ್ಮ ವ್ಯವಸ್ಥಾಪಕರು ಹಾಗೂ ಎಲ್ಲ ಕೋಣದ ಬೇರೆ ಬೇರೆ ಸೇವೆ ಮಾಡುವಂಥ ವರ್ಗದ ಪ್ರಮುಖರನ್ನು ಸೇರಿ ಈ ದಿನವೊಂದು ನಾವು ತುರ್ತು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ವಿಚಾರಗಳು ಅಂತ ಹೇಳಿದರೆ, ನಮಗೆ ಸರ್ಕಾರದಿಂದ ಬಂದಂಥ ಅನುದಾನ ಈಗಾಗಲೇ 10 ಕಂಬಳಗಳಿಗೆ 5 ಲಕ್ಷದಂತೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆ ಬಿಡುಗಡೆಗೊಂಡಂಥ ಅನುದಾನ ಎಲ್ಲರಿಗೆ ಸರಿಸಮಾನವಾಗಿ ಹಂಚಿಕೆ ಮಾಡಬೇಕು. ನಮ್ಮ ಕಂಬಳದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಅನುದಾನ ದೊರೆಯಬೇಕು ಎಂಬ ಬಗ್ಗೆ ನಾವು ಚರ್ಚೆ ಮಾಡುವುದು ಪ್ರಮುಖವಾದಂಥ ಒಂದು ವಿಚಾರ. ಅದರೊಂದಿಗೆ ಕ್ರೀಡಾ ಇಲಾಖೆಯಿಂದ ನಿನ್ನೆ ಅಷ್ಟೇ ಆದೇಶವಾಗಿ ಬಂದಿದೆ. 2 ಲಕ್ಷ 20 ಕಂಬಳಗಳಿಗೆ 2 ಲಕ್ಷ ಅನುದಾನ ಮಂಜೂರಾಗಿದೆ. ಆ ಮಂಜೂರಾದಂಥ ಅನುದಾನ ನಮಗೆ ದೊರಕಬೇಕಾದ್ರೆ ಕ್ರೀಡಾ ಇಲಾಖೆಯ ಲೋಗೋ ಹಾಕುವುದನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಅದರೊಂದಿಗೆ ಆಮಂತ್ರಣ ಪತ್ರಿಕೆಯಲ್ಲೂ ಕೂಡ ಕ್ರೀಡಾ ಇಲಾಖೆಯ ಒಂದು ಲೋಗೋವನ್ನು ಹಾಕಬೇಕು. ಅದರೊಂದಿಗೆ ರಾಜ್ಯ ಕಂಬಳ ಅಸೋಸಿಯೇಷನ್ನಿಂದ ಅನುಮೋದನೆಗೊಂಡಂಥ ಆ ಕಂಬಳ ಆಗಬೇಕು. ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಮ ಕಂಬಳಕ್ಕೆ ರಾಜ್ಯ ಮಾನ್ಯತೆ ದೊರಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರೀಡಾ ಸಚಿವರೇ ಆಗಿರುವುದರಿಂದ ನಮಗೆ ವಿಶೇಷವಾಗಿ ನಮಗೆ ರಾಷ್ಟ್ರೀಯ ಮಾನ್ಯತೆ ದೊರಕದೆ ರಾಜ್ಯ ಮಾನ್ಯತೆ ದೊರಕಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳ ಹಿಂದೆ PR ಶೆಟ್ಟಿಯವರು, ಗುಣಪಾಲ್ ಕಡಂಬ್ರವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಹಿಂದಿನ ಸಚಿವರಾದ ಸುನೀಲ್ ಕುಮಾರ್ ಅವರು ಹಾಗೆ ಅನೇಕ ರೀತಿಯ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಸಂದರ್ಭದಲ್ಲಿ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಆಗಿಲ್ಲ. ಪ್ರಸಕ್ತ ವರ್ಷ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರು, ನಮ್ಮ ಅಶೋಕ್ ರೈ ಶಾಸಕರು, ಮಂಜುನಾಥ್ ಭಂಡಾರಿಯವರು, ಐವನ್ ಡಿಸೋಜರವರು ಹಾಗೂ ಬೇರೆಲ್ಲ ಶಾಸಕರುಗಳು ಸೇರಿ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದು ಈ ಕಂಬಳ ಸಮಿತಿಗೆ ಒಂದು ಅನುಮೋದನೆ ತಾವು ನೀಡಬೇಕು. ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರದಿಂದ ತಾವು ಅದಕ್ಕೆ ಅದಕ್ಕೆ ವಿಶೇಷ ವಿನಾಯಿತಿ ನೀಡಬೇಕು ಅಂತ ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಅವರು ಆದೇಶ ಮಾಡಿ ಅದಕ್ಕೆ ವಿನಾಯಿತಿ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನನ್ನು 3 ವರ್ಷದ ಅವಧಿಗೆ ಈಗಾಗಲೇ ನೇಮಕ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತದೆ. ಇನ್ನು ಮುಂದೆ ಯಾವ ರೀತಿ ಕಂಬಳ ನಡಿಬೇಕು ಮತ್ತು ಕಂಬಳಕ್ಕೆ ಅನುದಾನ ಯಾವ ರೀತಿ ದೊರಕಬೇಕು ಈ ಬಗ್ಗೆ ಒಂದು ಕರಡು ಅನುದಾನ ನೀತಿ ಸಂಹಿತೆ ಅಂತ ಒಂದು ಸರ್ಕಾರದಿಂದಲೇ ಈಗಾಗಲೇ ಅದು ಬಂದಿದೆ. ಅದರಲ್ಲಿ ಏನೇನು ಮಾಡಲಿಕ್ಕೆ ಆಗ್ತದೆ, ಯಾವ ರೀತಿ ಮಾಡಬೇಕು ಮತ್ತು ಕಂಬಳಗಳಲ್ಲಿ ಯಾವ ರೀತಿ ಶಿಸ್ತು ಪಾಲನೆ ಸರಿಯಾಗಿ ಆಗದಿದ್ದರೆ ಕಪ್ಪು ಪಟ್ಟಿಗೆ ಸೇರಿಸುವಂಥ ವಿಚಾರ ಕೂಡ ಸರ್ಕಾರದ ಮುಂದೆ ಇದೆ. ಆದ್ದರಿಂದ ನಾವು ಶಿಸ್ತಿನಿಂದ ಕಂಬಳವನ್ನು ಮಾಡುವಂಥದ್ದು ಮತ್ತು ಸಣ್ಣ ಪುಟ್ಟ ಗೊಂದಲಗಳು, ಕಂಬಳದಲ್ಲಿ ಆಗುವಂಥ ಗೊಂದಲಗಳು ಅದನ್ನು ದೊಡ್ಡ ವಿವಾದಗಳನ್ನಾಗಿ ಮಾಡದೆ ನಾವೆಲ್ಲ ಕಂಬಳದ ಸೀನಿಯರ್ಗಳೆಲ್ಲ ಇದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷರು ಭಾಸ್ಕರ್ ಕೋಟ್ಯಾನ್ ಇದ್ದಾರೆ, ಮಾಜಿ ಅಧ್ಯಕ್ಷರು ಶಾಂತರಾಮ್ ಶೆಟ್ರ್ ಇದ್ದಾರೆ, PR ಶೆಟ್ರ್ ಇದ್ದಾರೆ, ನಮ್ಮ ಶ್ರೀಕಾಂತ್ ಭಟ್ರು ಇದ್ದಾರೆ, ಸಾಂಪ್ರದಾಯಿಕ ಕಂಬಳದವರಿದ್ದಾರೆ. ಈಗೆಲ್ಲ ಎಲ್ಲರನ್ನು ಸೇರಿಸಿ ನಾವು ಕಂಬಳದ ಸಮಿತಿ ಮಾಡುವಂಥದ್ದು. ಯಾರು ಒಬ್ಬಿಬ್ಬರು ಕಂಬಳದ ಸಮಿತಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ದಾರಿಯಲ್ಲಿ ಕಂಬಳದ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲೂ ಕೂಡ ಆ ವಿಚಾರಗಳನ್ನು ಆಯಾಯ ವೇದಿಕೆಯಲ್ಲಿ ಮಾತಾಡಬೇಕು. ಆದ್ದರಿಂದ ಈಗ ಮೊನ್ನೆ ನಡೆದಂಥ ಮಂಗಳೂರಿನಲ್ಲಿ ನಡೆದಂಥ ಘಟನೆಯ ಬಗ್ಗೆ ಕೂಡ ನಾವು ವಿಷಾದ ವ್ಯಕ್ತಪಡಿಸಿ ಆ ಒಂದು ಘಟನೆಗೆ ಸುಖಾಂತ್ಯವನ್ನು ಕಂಡಿದ್ದೇವೆ. ಮುಂದೆ ಯಾವ ರೀತಿ ಮಾಡಬೇಕು, ಇನ್ನು ಜಿಲ್ಲಾ ಕಂಬಳವನ್ನು ಕೂಡ ಪುನರ್ರಚಿಸುವ ಬಗ್ಗೆ ನಾವು ಈಗಾಗಲೇ ಭಾಸ್ಕರ್ ಕೋಟ್ಯಾನರು ನಮ್ಮ ಈ ಸೀನಿಯರು ಎಲ್ಲ ಅದನ್ನು ಸಮಾಲೋಚನೆಯನ್ನು ಮಾಡಿ ಇನ್ನು ಅದಕ್ಕೆ ಒಂದು ಪುನರಚನೆ ಮಾಡಿ ನಮಗೆ 3 ವರ್ಷದ ಅವಧಿ ಬೈಲಾ ಪ್ರಕಾರ 3 ವರ್ಷದ ಅವಧಿ, ಈಗ 2 ವರ್ಷ ಆಗಿದೆ. ಆದರೂ ಕೂಡ ನಾನು ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷನಾಗಿರುವುದರಿಂದ ಒಂದು ಒಳ್ಳೆಯ ಜಿಲ್ಲಾ ಕಂಬಳ ಸಮಿತಿಗೆ ಒಂದು ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿ ಅದನ್ನು ಕೂಡ ಪುನರಚನೆ ಮಾಡುವಂಥ ಕೆಲಸವನ್ನು ನಮ್ಮ ಸಮಿತಿ ಮಾಡ್ತದೆ.